ಜಗಳೂರು ತಾಲೂಕು ಕುಮರಳ್ಳಿ ಗ್ರಾಮದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಸಗಣಿ ಎರೆಸಿದ ವ್ಯಕ್ತಿಯ ವಿರುದ್ಧ ಗೂಂಡಾ ಕಾಯ್ದೆಯಡಿ ಗಡೀಪಾರು ಮಾಡುವ ಬಗ್ಗೆ ಮನವಿ. ದಿನಾಂಕ 28/6/2026ರಂದು ಜಗಳೂರು ತಾಲೂಕು ಚಿಕ್ಕಮಲ್ಲನಹೊಳೆ ಗ್ರಾಮದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಸಗಣಿ ಎರಚಿ ಕೃಷಿ ಮೆರೆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಗಳೂರು ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 137/2026 ಪ್ರಕರಣ ದಾಖಲಾಗಿದ್ದು, ತನಿಖೆಯ ನಂತರ ಚಿಕ್ಕಮಲ್ಲನಹೊಳೆ ಗ್ರಾಮದ ಮಾದಿಗ ಸಮಾಜದ ದಿನೇಶ್ ಬಿನ್ ಕುಂಟಿಯಲ್ಲಪ್ಪ ಎಂಬುವ ವ್ಯಕ್ತಿಯು ಕೃತ್ಯ ಎಸಗಿರುವ ಬಗ್ಗೆ ತಿಳಿದು ಬಂದಿರುತ್ತದೆ. ಜಗಳೂರು ತಾಲೂಕಿನಲ್ಲಿ ಪದೇ ಪದೇ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರ ಮತ್ತು ಪ್ರತಿಮೆಗಳಿಗೆ ಸಗಣಿ ಎರಚುವುದು ದುರುದ್ದೇಶದಿಂದ ನಡೆಯುತ್ತಿದ್ದು, ಇಂತಹ ಪ್ರಕರಣಗಳು ನಡೆಯದಂತೆ ಇಂತಹ ಘಟನೆಗೆ ಕಾರಣರಾದ ದುಷ್ಟ ವ್ಯಕ್ತಿಗಳಿಗೆ ಗೂಂಡಾ ಕಾಯ್ದೆಯಡಿ ರೌಡಿ ಶೀಟರ್ ಎಂದು ಪರಿಗಣಿಸಿ ರಾಜ್ಯದಿಂದ ಗಡೀಪಾರು ಮಾಡುವ ಆದೇಶವಾಗಬೇಕೆಂದು ನಾವು ಈ ದಿನ ತಹಶೀಲ್ದಾರ್ ಸಾಹೇಬರಿಗೆ ಮನವಿ ಸಲ್ಲಿಸಿದ್ದೇವೆ. ಚಿಕ್ಕಮಲ್ಲನಹೊಳೆ ಗ್ರಾಮದಲ್ಲಿ ಮೊನ್ನೆ ಮೊಹರಂ ಹಬ್ಬದ ಒಂದು ವಿಚಾರವಾಗಿ ಒಂದು ಸಣ್ಣದಾಗಿ ಒಂದು ಕೋಮು ಸೌಹಾರ್ದತೆ ಲೆಕ್ಕಾಚಾರದಲ್ಲಿ ಒಂದು ತೊಂದರೆ ಆಗಿತ್ತು. ಆ ತೊಂದರೆ ಏನಪ್ಪ ಅಂತಂದರೆ, ದಲಿತ ಸಂಘರ್ಷ ಸಮಿತಿಯ ಒಂದು ನಾಮಫಲಕಕ್ಕೆ ಯಾರು ಕಿಡಿಗೇಡಿಗಳು ಅದಕ್ಕೆ ಸಗಣಿ ಹೆಚ್ಚೋದ್ರ ಮೂಲಕ ಅದಕ್ಕೆ ಅಪಚಾರ ಮಾಡಿದ್ರು ಅನ್ನೋ ಒಂದು ವದಂತಿ ಇಡೀ ರಾಜ್ಯಾದ್ಯಂತ ಅದು ಪ್ರಚಾರ ಆಗಿತ್ತು. ಆ ವಿಚಾರವಾಗಿ ಎರಡು ಕೋಮಿನವರಿಗೆ ಬಂದ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ರು. ನಮ್ಮ ಪಕ್ಕದ ಸಮಾಜ, ಸಹ ಸಮಾಜವಾಗಿರ್ತಕ್ಕಂಥ ಮಾದಿಗ ಸಮಾಜದವರಿಗೂ ಹಾಗೂ ನಾಯಕ ಸಮಾಜದವರಿಗೂ ವೈಮನಸ್ಸುಗಳು ಮತ್ತು ಆಂತರಿಕವಾದಂಥ ಒಂದು ವೈಮನಸ್ಸುಗಳು ಏರ್ಪಟ್ಟಿದ್ವು. ಆ ವಿಚಾರವಾಗಿ ನಾವು ಪೊಲೀಸ್ ಕಂಪ್ಲೇಂಟು ಕೊಟ್ಟಾಗ ಪೊಲೀಸ್ ಇಲಾಖೆಯವರು ತ್ವರಿತವಾಗಿ ಅಪರಾಧಿ ಯಾರು ಅಂತ ಹೇಳ್ಬಿಟ್ಟು ಪತ್ತೆ ಮಾಡಿದ್ದಾರೆ. ಹಾಗಾಗಿ ಅಪರಾಧಿ ಇವತ್ತು ಸಿಕ್ಕಿದ್ದಾನೆ. ನಿನ್ನೆನೇ ಅವರು ಕಸ್ಟಡಿ ತೊಗೊಂಡಿದ್ದಾರೆ ಇಲಾಖೆಯವರು. ಹಂಗಾಗಿಬಿಟ್ಟು ನಮ್ಮ ನಾಯಕ ಜನಾಂಗಕ್ಕೆ ಆಗಿರ್ತಕ್ಕಂಥ ತೇಜೋವಧೆ ಮತ್ತು ಕಳಂಕವನ್ನು ನಿವಾರಣೆ ಮಾಡಿಕೊಳ್ಬೇಕಂತ ಹೇಳ್ಬಿಟ್ಟು ಇವತ್ತು ನಮ್ಮ ಗ್ರಾಮದಿಂದ ನಾವು ಸರ್ವರು ನಮ್ಮ ನಾಯಕ ಸಮಾಜದವರು, ಪಕ್ಕದ ಸಮಾಜದವರು ಕೂಡ ಇವತ್ತು ಬಂದಿದ್ದೀವಿ. ಈ ಮೂಲಕ ನಾವು ನಮ್ಮ ಸಮಾಜಕ್ಕೆ ಏನು ಕಳಂಕ ಹತ್ತಿತ್ತೋ ಅದು ನಿವಾರಣೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಈ ರೀತಿ ಶಾಂತಿ ಗ್ರಾಮ ಅಂತ ಹೇಳ್ಬಿಟ್ಟು ಹೆಸರುವಾಸಿ ಆಗಿರ್ತಕ್ಕಂಥ ಚಿಕ್ಕಮಲ್ಲನಹೊಳೆ ಗ್ರಾಮದಲ್ಲಿ ಈ ಒಂದು ಘಟನೆ ಮುಂದಿನ ದಿನಗಳಲ್ಲಿ ನಡೀಬಾರ್ದು. ಆ ಒಂದು ಘಟನೆ ನಡೆಯಲು ಕಾರಣ ಆಗಿರ್ತಕ್ಕಂಥ ಅಪರಾಧಿಗಳಿಗೆ ಗಡೀಪಾರು ಮಾಡಿ ಶಿಕ್ಷೆಯನ್ನು ಕೊಡಬೇಕಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ತಾಲೂಕು ಕಚೇರಿಗೆ ಒತ್ತಾಯ ಮಾಡೋದ್ರ ಮೂಲಕ ತಹಸೀಲ್ದಾರ್ಗೆ ಮನವಿ ಕೊಡ್ತಾ ಇದ್ದೀವಿ.